ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅಬ್ಬರದ ಪ್ರಚಾರ ಮುಂದುವರಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಇಂದಿರಾನಗರದ ಪೌಲ್ ತಿಮ್ಮಯ್ಯ ಚರ್ಚ್ಗೆ ಭೇಟಿ ಕೊಟ್ಟ ರಿಜ್ವಾನ್ ಅರ್ಷದ್ ಕ್ರೈಸ್ತ ಮತಬಾಂಧವರ ಬಳಿ ಮತಯಾಚನೆ ಮಾಡಿದರು. ನಂತರ ಇಂದಿರಾನಗರದ ಡಿಫೆನ್ಸ್ ಕಾಲೋನಿ ನಿವಾಸಿಗಳು ಹಾಗೂ ಇಂದಿರಾನಗರ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಜೊತೆ ಸಭೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಚರ್ಚ್, ದೇವಸ್ಥಾನ ಹಾಗೂ ಮಸೀದಿಗಳಿಗೆ ಭೇಟಿ ಕೊಟ್ಟಿದ್ದು ಹೋದಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ನಾನು ಯಾವುದೇ ಸಮುದಾಯಕ್ಕೆ ಸೀಮಿತವಾದ ನಾಯಕ ಅಲ್ಲ, ನಾನು ಎಲ್ಲ 26 ಲಕ್ಷ ಮತದಾರರ ಸೇವಕ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಮತ್ತು ಜನತಾದಳ ಪಕ್ಷದ ಅಭ್ಯರ್ಥಿ. ನಮಗೆ ಎಲ್ಲ ಜಾತಿ ಜನಾಂಗದ ಸಮಾಜದ ಬೆಂಬಲ ಇರ್ತಕ್ಕಂಥದ್ದು ಹಾಗೂ ಯಾವ ಸಮಾಜಕ್ಕೂ ಕೂಡ ಒಂದು ಚೂರು ನೋವಾಗದೆ ಮುಂದೆ ತಗೊಂಡು ಹೋಗ್ತಕ್ಕಂಥ ಕರ್ತವ್ಯ ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಮತ್ತು ಸಿದ್ಧಾಂತ. ಸೊ ನಾನು ಒಬ್ಬ ಯುವಕ, ನಾನು ಜಾತಿ ಮತ ಭೇದ ನೋಡದೆ ಎಲ್ಲರ ಸೇವೆ ಮಾಡ್ತಕ್ಕಂಥ ಮನೋಭಾವ ಇಟ್ಕೊಂಡು ಬಂದಿದ್ದೇನೆ. ಸೊ ಮತ್ತು ಎಲ್ಲ ಸಮುದಾಯ ಹತ್ರನೂ ಹೋಗ್ತಾ ಇದ್ದೀನಿ, ಎಲ್ಲ ವರ್ಗದ ಹತ್ರನೂ ಹೋಗ್ತಾ ಇದ್ದೀನಿ. ಮತ್ತು ಯಾರಿಗೂ ಕೂಡ ನಾನು ತಾರತಮ್ಯ ಮಾಡಿ ಇದು ಮಾಡಲ್ಲ. ಪಕ್ಷದಿಂದನೂ ಕೂಡ ಎಲ್ಲ ಸಮಾಜದ ಮುಖಂಡರಿಗೆ ಒಟ್ಟಾರೆ ಜೊತೆಗೆ ತೊಗೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಈ ಚುನಾವಣೆ ಈ ದೇಶದಲ್ಲಿ ಮತ್ತೆ ಪ್ರಜಾಪ್ರಭುತ್ವ ಉಳಿಬೇಕು, ಈ ಚುನಾವಣೆ ಈ ದೇಶದಲ್ಲಿ ಮತ್ತೆ ನ್ಯಾಯ ಬರಬೇಕು ಅಂತ ಹೇಳಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಒಟ್ಟಾಗಿ. ಯಾಕಂದರೆ ಈಗಲೇ ನೀವು ನೋಡಿ, ಬೆಳಗ್ಗಿಂದ ಸುಮಾರು 7-8 ಚರ್ಚಿಗೆ ಪ್ರಾರ್ಥನೆಗಾಗಿ ಬಂದಿದ್ದೇವೆ. ನಮ್ಮ ಪಾಸ್ಟರ್ಗಳು ನಮ್ಮ ಒಂದು ಸೆಕ್ಯುಲರ್ ಸರ್ಕಾರ ಬರಬೇಕು ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ಸೇರಿದಂಥ ಎಲ್ಲ ಜನತೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಅನಿಸುತ್ತೆ ಈ ಭಾಗದಲ್ಲಿ ಕಂಟೆಸ್ಟ್ ಮಾಡ್ತಕ್ಕಂಥ ರಿಜ್ವಾನ್ ಅವರು ಹೀಗೆ ಜನರ ಆಶೀರ್ವಾದ ಇದೆ. ಈ ಚುನಾವಣೆಯಲ್ಲಿ ಅವರು ಗೆದ್ದು ಬರ್ತಾರೆ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳೋದು. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.